ಇಂದು ಮೋದಿ ನೇತೃತ್ವದಲ್ಲಿ ಸಿಸಿಎಸ್ ಮೀಟಿಂಗ್ ನಡೆಯಲಿದೆ. ಕ್ಯಾಬಿನೆಟ್ ಭದ್ರತಾ ಸಮಿತಿಯ ಮಹತ್ವದ ಸಭೆ ಇಂದು ನಡೆಯಲಿದೆ. ಅಮಿತ್ ಶಾ, ರಾಜನಾಥ್ ಸಿಂಗ್, ಜೈಶಂಕರ್ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಆಪರೇಷನ್ ಸಿಂಧೂರದ ಬಳಿಕ ಮೊದಲ ಸಭೆ ಇದು. ಕ್ಯಾಬಿನೆಟ್ ಭದ್ರತಾ ಸಮಿತಿಯ ಮಹತ್ವದ ಸಭೆ ನಡೆಯಲಿದೆ. ಮುಂದಿನ ನಡೆ ಹೇಗಿರಲಿದೆ ಭಾರತದ್ದು ಅನ್ನೋದರ ಕುರಿತಾಗಿ ಇವತ್ತು ಚರ್ಚೆ ಆಗತ್ತೆ. ಹೇಗಿರುತ್ತೆ ಮುಂದಿನ ನಡೆ ಹೇಗಿರಲಿದೆ ಭಾರತದ್ದು ಭದ್ರತೆಯ ವಿಚಾರದಲ್ಲಿ? ಎವ್ರಿ ಆಕ್ಟ್ ಆಫ್ ಟೆರರ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅನ್ ಆಕ್ಟ್ ಆಫ್ ವಾರ್ ಅಂತ ಆಲ್ರೆಡಿ ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಆ ನಿಟ್ಟಿನಲ್ಲಿ ಪಾಕಿಸ್ತಾನದ ವಿಚಾರದಲ್ಲಿ ಅಥವಾ ಅದರ ದಾಳಿಗಳ ವಿಚಾರದಲ್ಲಿ ಭಾರತ ಯಾವ ನಡೆಯನ್ನು ಅನುಸರಿಸುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಹಿಂದಿನಂತೆ ಯಾವುದೂ ಇರೋದಿಲ್ಲ. ಆಪರೇಷನ್ ಸಿಂಧೂರದ ನಂತರ ಪ್ರತಿಯೊಂದು ವಿಚಾರವೂ ಕೂಡ ಭಾರತದ ನಡೆ ಬದಲಾಗಲಿದೆ ಈ ಪಾಕಿಸ್ತಾನದ ವಿಚಾರದಲ್ಲಿ. ಆಪರೇಷನ್ ಸಿಂಧೂರದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇವತ್ತಿನ ಸಭೆ ತೀವ್ರ ಕುತೂಹಲ ಪಡೆದಿದೆ. ಯಾಕೆ, ಏನೆಲ್ಲ ಆಯಾಮಗಳಿದೆ ಇವತ್ತಿನ ಸಭೆಗೆ? ಸ್ಟೋರಿ ನೋಡಿ. ಇಂದು ಮೋದಿ ನೇತೃತ್ವದಲ್ಲಿ ಸಿಸಿಎಸ್ ಮೀಟಿಂಗ್. ಆಪರೇಷನ್ ಸಿಂಧೂರ್ ಬಳಿಕ ಮೊದಲ ಸಭೆ. ರಕ್ತ ನೀರು ಒಟ್ಟಿಗೆ ಹರಿಯಲ್ಲ. ಉಗ್ರವಾದ ಪಾಕಿಸ್ತಾನಕ್ಕೆ ಹಿಂದೆಂದೂ ಆಗದಂತ ಮಹಾ ಅವಮಾನ ಆಗಿದೆ. ವಿರಾಮದ ಬಳಿಕ ಭಾರತದ ಪ್ರಧಾನಿ ಪಾಕಿಸ್ತಾನಕ್ಕೆ ಕೊಟ್ಟಿದ್ದ ಖಡಕ್ ಎಚ್ಚರಿಕೆ ಇದು. ಈ ಮಧ್ಯೆ ಇಂದು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಭದ್ರತೆಯ ಕ್ಯಾಬಿನೆಟ್ ಸಮಿತಿ ಸಭೆ ನಡೆಯಲಿದೆ. ಹೌದು, ಪಹಲ್ಗಾಮ್ ಪ್ರತಿಕಾರಕ್ಕೆ ಕಾದು ಕುಳಿತಿದ್ದ ಭಾರತ ಏರ್ ಸ್ಟ್ರೈಕ್ ಮೂಲಕ ತಕ್ಕ ಉತ್ತರವನ್ನ ನೀಡಿದೆ. 3 ದಿನದ ಸಂಘರ್ಷದ ಬಳಿಕ ಕದನ ವಿರಾಮ ಘೋಷಣೆಯಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆ ಪರಾಕ್ರಮ ಪ್ರದರ್ಶನವಾಗಿದೆ. ಇದೀಗ ನಮೋ ಸಭೆ ತೀವ್ರ ಕುತೂಹಲ ಮೂಡಿಸಿದೆ. ಸಿಸಿಎಸ್ ಸಭೆಯ ಉದ್ದೇಶವೇನು? ಸದ್ಯ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ತಕ್ಕ ಉತ್ತರ ನೀಡಿದೆ. ಮುಂದಿನ ಸಾಧಕ ಬಾಧಕಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಸಂಪುಟದ ಕಾರ್ಯದರ್ಶಿ, ರಕ್ಷಣಾ ಇಲಾಖೆಯ ಕಾರ್ಯದರ್ಶಿ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಪಾಕ್ ವಿರುದ್ಧ ರಾಜತಾಂತ್ರಿಕವಾಗಿ, ಆರ್ಥಿಕವಾಗಿ ಮತ್ತು ಹೇಗೆ ಗಡಿಯಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತ ಸಭೆಯಲ್ಲಿ ಚರ್ಚೆಯಾಗಲಿದೆ. ಪಾಕಿಸ್ತಾನದ ವಿರುದ್ಧ ಮುಂದಿನ ಹೋರಾಟದ ಬಗ್ಗೆ ಸಿಸಿಎಸ್ನಲ್ಲಿ ಮಾತುಕತೆಯಾಗಲಿದೆ. ಇಂದು ಮೋದಿ ನೇತೃತ್ವದಲ್ಲಿ ಸಿಸಿಎಸ್ ಮೀಟಿಂಗ್ ನಡೆಯಲಿದೆ. ಕ್ಯಾಬಿನೆಟ್ ಭದ್ರತಾ ಸಮಿತಿಯ ಮಹತ್ವದ ಸಭೆ ಇಂದು ನಡೆಯಲಿದೆ. ಅಮಿತ್ ಶಾ, ರಾಜನಾಥ್ ಸಿಂಗ್, ಜೈಶಂಕರ್ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಆಪರೇಷನ್ ಸಿಂಧೂರದ ಬಳಿಕ ಮೊದಲ ಸಭೆ ಇದು. ಕ್ಯಾಬಿನೆಟ್ ಭದ್ರತಾ ಸಮಿತಿಯ ಮಹತ್ವದ ಸಭೆ ನಡೆಯಲಿದೆ. ಮುಂದಿನ ನಡೆ ಹೇಗಿರಲಿದೆ ಭಾರತದ್ದು ಅನ್ನೋದರ ಕುರಿತಾಗಿ ಇವತ್ತು ಚರ್ಚೆ ಆಗತ್ತೆ. ಹೇಗಿರುತ್ತೆ ಮುಂದಿನ ನಡೆ ಹೇಗಿರಲಿದೆ ಭಾರತದ್ದು ಭದ್ರತೆಯ ವಿಚಾರದಲ್ಲಿ? ಎವ್ರಿ ಆಕ್ಟ್ ಆಫ್ ಟೆರರ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅನ್ ಆಕ್ಟ್ ಆಫ್ ವಾರ್ ಅಂತ ಆಲ್ರೆಡಿ ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಆ ನಿಟ್ಟಿನಲ್ಲಿ ಪಾಕಿಸ್ತಾನದ ವಿಚಾರದಲ್ಲಿ ಅಥವಾ ಅದರ ದಾಳಿಗಳ ವಿಚಾರದಲ್ಲಿ ಭಾರತ ಯಾವ ನಡೆಯನ್ನು ಅನುಸರಿಸುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಹಿಂದಿನಂತೆ ಯಾವುದೂ ಇರೋದಿಲ್ಲ. ಆಪರೇಷನ್ ಸಿಂಧೂರದ ನಂತರ ಪ್ರತಿಯೊಂದು ವಿಚಾರವೂ ಕೂಡ ಭಾರತದ ನಡೆ ಬದಲಾಗಲಿದೆ ಈ ಪಾಕಿಸ್ತಾನದ ವಿಚಾರದಲ್ಲಿ.
ಆಪರೇಷನ್ ಸಿಂಧೂರದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇವತ್ತಿನ ಸಭೆ ತೀವ್ರ ಕುತೂಹಲ ಪಡೆದಿದೆ. ಯಾಕೆ, ಏನೆಲ್ಲ ಆಯಾಮಗಳಿದೆ ಇವತ್ತಿನ ಸಭೆಗೆ? ಸ್ಟೋರಿ ನೋಡಿ. ಇಂದು ಮೋದಿ ನೇತೃತ್ವದಲ್ಲಿ ಸಿಸಿಎಸ್ ಮೀಟಿಂಗ್. ಆಪರೇಷನ್ ಸಿಂಧೂರ್ ಬಳಿಕ ಮೊದಲ ಸಭೆ. ರಕ್ತ ನೀರು ಒಟ್ಟಿಗೆ ಹರಿಯಲ್ಲ, ಉಗ್ರವಾದ ಪಾಕಿಸ್ತಾನಕ್ಕೆ ಹಿಂದೆಂದೂ ಆಗದಂತ ಮಹಾ ಅವಮಾನ ಆಗಿದೆ. ವಿರಾಮದ ಬಳಿಕ ಭಾರತದ ಪ್ರಧಾನಿ ಪಾಕಿಸ್ತಾನಕ್ಕೆ ಕೊಟ್ಟಿದ್ದ ಖಡಕ್ ಎಚ್ಚರಿಕೆ ಇದು. ಈ ಮಧ್ಯೆ ಇಂದು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಭದ್ರತೆಯ ಕ್ಯಾಬಿನೆಟ್ ಸಮಿತಿ ಸಭೆ ನಡೆಯಲಿದೆ. ಹೌದು, ಪಹಲ್ಗಾಮ್ ಪ್ರತಿಕಾರಕ್ಕೆ ಕಾದು ಕುಳಿತಿದ್ದ ಭಾರತ ಏರ್ ಸ್ಟ್ರೈಕ್ ಮೂಲಕ ತಕ್ಕ ಉತ್ತರವನ್ನ ನೀಡಿದೆ. 3 ದಿನದ ಸಂಘರ್ಷದ ಬಳಿಕ ಕದನ ವಿರಾಮ ಘೋಷಣೆಯಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆ ಪರಾಕ್ರಮ ಪ್ರದರ್ಶನವಾಗಿದೆ. ಇದೀಗ ನಮೋ ಸಭೆ ತೀವ್ರ ಕುತೂಹಲ ಮೂಡಿಸಿದೆ. ಸಿಸಿಎಸ್ ಸಭೆಯ ಉದ್ದೇಶವೇನು? ಸದ್ಯ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ತಕ್ಕ ಉತ್ತರ ನೀಡಿದೆ. ಮುಂದಿನ ಸಾಧಕ ಬಾಧಕಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಸಂಪುಟದ ಕಾರ್ಯದರ್ಶಿ, ರಕ್ಷಣಾ ಇಲಾಖೆಯ ಕಾರ್ಯದರ್ಶಿ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಪಾಕ್ ವಿರುದ್ಧ ರಾಜತಾಂತ್ರಿಕವಾಗಿ, ಆರ್ಥಿಕವಾಗಿ ಮತ್ತು ಹೇಗೆ ಗಡಿಯಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತ ಸಭೆಯಲ್ಲಿ ಚರ್ಚೆಯಾಗಲಿದೆ. ಪಾಕಿಸ್ತಾನದ ವಿರುದ್ಧ ಮುಂದಿನ ಹೋರಾಟದ ಬಗ್ಗೆ ಸಿಸಿಎಸ್ನಲ್ಲಿ ಮಾತುಕತೆಯಾಗಲಿದೆ. ಇಂದು ಮೋದಿ ನೇತೃತ್ವದಲ್ಲಿ ಸಿಸಿಎಸ್ ಮೀಟಿಂಗ್ ನಡೆಯಲಿದೆ. ಕ್ಯಾಬಿನೆಟ್ ಭದ್ರತಾ ಸಮಿತಿಯ ಮಹತ್ವದ ಸಭೆ ಇಂದು ನಡೆಯಲಿದೆ. ಅಮಿತ್ ಶಾ, ರಾಜನಾಥ್ ಸಿಂಗ್, ಜೈಶಂಕರ್ ಇವರೆಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಆಪರೇಷನ್ ಸಿಂಧೂರದ ಬಳಿಕ ಮೊದಲ ಸಭೆ ಇದು. ಕ್ಯಾಬಿನೆಟ್ ಭದ್ರತಾ ಸಮಿತಿಯ ಮಹತ್ವದ ಸಭೆ ನಡೆಯಲಿದೆ. ಮುಂದಿನ ನಡೆ ಹೇಗಿರಲಿದೆ ಭಾರತದ್ದು ಅನ್ನೋದರ ಕುರಿತಾಗಿ ಇವತ್ತು ಚರ್ಚೆ ಆಗತ್ತೆ. ಸೊ ಹೇಗಿರುತ್ತೆ ಮುಂದಿನ ನಡೆ ಹೇಗಿರಲಿದೆ ಭಾರತದ್ದು ಭದ್ರತೆಯ ವಿಚಾರದಲ್ಲಿ? ಎವ್ರಿ ಆಕ್ಟ್ ಆಫ್ ಟೆರರ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅನ್ ಆಕ್ಟ್ ಆಫ್ ವಾರ್ ಅಂತ ಆಲ್ರೆಡಿ ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಆ ನಿಟ್ಟಿನಲ್ಲಿ ಪಾಕಿಸ್ತಾನದ ವಿಚಾರದಲ್ಲಿ ಅಥವಾ ಅದರ ದಾಳಿಗಳ ವಿಚಾರದಲ್ಲಿ ಭಾರತ ಯಾವ ನಡೆಯನ್ನು ಅನುಸರಿಸುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಹಿಂದಿನಂತೆ ಯಾವುದೂ ಇರೋದಿಲ್ಲ. ಆಪರೇಷನ್ ಸಿಂಧೂರದ ನಂತರ ಪ್ರತಿಯೊಂದು ವಿಚಾರವೂ ಕೂಡ ಭಾರತದ ನಡೆ ಬದಲಾಗಲಿದೆ ಈ ಪಾಕಿಸ್ತಾನದ ವಿಚಾರದಲ್ಲಿ. ಆಪರೇಷನ್ ಸಿಂಧೂರದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಮತ್ತೆ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇವತ್ತಿನ ಸಭೆ ತೀವ್ರ ಕುತೂಹಲ ಪಡೆದಿದೆ. ಯಾಕೆ, ಏನೆಲ್ಲ ಆಯಾಮಗಳಿದೆ ಇವತ್ತಿನ ಸಭೆಗೆ? ಸ್ಟೋರಿ ನೋಡಿ. ಇಂದು ಮೋದಿ ನೇತೃತ್ವದಲ್ಲಿ ಸಿಸಿಎಸ್ ಮೀಟಿಂಗ್. ಆಪರೇಷನ್ ಸಿಂಧೂರ್ ಬಳಿಕ ಮೊದಲ ಸಭೆ. ರಕ್ತ ನೀರು ಒಟ್ಟಿಗೆ ಹರಿಯಲ್ಲ, ಉಗ್ರವಾದ ಪಾಕಿಸ್ತಾನಕ್ಕೆ ಹಿಂದೆಂದೂ ಆಗದಂತ ಮಹಾ ಅವಮಾನ ಆಗಿದೆ. ವಿರಾಮದ ಬಳಿಕ ಭಾರತದ ಪ್ರಧಾನಿ ಪಾಕಿಸ್ತಾನಕ್ಕೆ ಕೊಟ್ಟಿದ್ದ ಖಡಕ್ ಎಚ್ಚರಿಕೆ ಇದು. ಈ ಮಧ್ಯೆ ಇಂದು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಭದ್ರತೆಯ ಕ್ಯಾಬಿನೆಟ್ ಸಮಿತಿ ಸಭೆ ನಡೆಯಲಿದೆ. ಹೌದು, ಪಹಲ್ಗಾಮ್ ಪ್ರತಿಕಾರಕ್ಕೆ ಕಾದು ಕುಳಿತಿದ್ದ ಭಾರತ ಏರ್ ಸ್ಟ್ರೈಕ್ ಮೂಲಕ ತಕ್ಕ ಉತ್ತರವನ್ನ ನೀಡಿದೆ. 3 ದಿನದ ಸಂಘರ್ಷದ ಬಳಿಕ ಕದನ ವಿರಾಮ ಘೋಷಣೆಯಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆ ಪರಾಕ್ರಮ ಪ್ರದರ್ಶನವಾಗಿದೆ. ಇದೀಗ ನಮೋ ಸಭೆ ತೀವ್ರ ಕುತೂಹಲ ಮೂಡಿಸಿದೆ. ಸಿಸಿಎಸ್ ಸಭೆಯ ಉದ್ದೇಶವೇನು?
ಸದ್ಯ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ತಕ್ಕ ಉತ್ತರ ನೀಡಿದೆ. ಮುಂದಿನ ಸಾಧಕ ಬಾಧಕಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಸಂಪುಟದ ಕಾರ್ಯದರ್ಶಿ, ರಕ್ಷಣಾ ಇಲಾಖೆಯ ಕಾರ್ಯದರ್ಶಿ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಪಾಕ್ ವಿರುದ್ಧ ರಾಜತಾಂತ್ರಿಕವಾಗಿ, ಆರ್ಥಿಕವಾಗಿ ಮತ್ತು ಹೇಗೆ ಗಡಿಯಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತ ಸಭೆಯಲ್ಲಿ ಚರ್ಚೆಯಾಗಲಿದೆ. ಪಾಕಿಸ್ತಾನದ ವಿರುದ್ಧ ಮುಂದಿನ ಹೋರಾಟದ ಬಗ್ಗೆ ಸಿಸಿಎಸ್ನಲ್ಲಿ ಮಾತುಕತೆಯಾಗಲಿದೆ.